ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, ಪ್ರತಿದಿನ ತಪ್ಪದೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಈಗ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಇಲ್ಲಿ ದಿ ಟವರ್ ಕಾರ್ಡ್ ಬರ್ತದೆ, ಹಾಗೆ ಹೈ ಪ್ರಿಸ್ಟೆಸ್ ಇದೆ, ಮತ್ತೊಂದು ದಿ ವರ್ಲ್ಡ್ ಕಾರ್ಡ್, ದಿ ಹ್ಯಾಂಗ್ ಮ್ಯಾನ್ ಬರ್ತದೆ. ಇಲ್ಲಿ ಕೆಲವರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಥವಾ ಬ್ರೇಕಪ್ ಮಾಡ್ಕೊಂಡಿರ್ಬೋದು. ಈ ಟೈಮಲ್ಲಿ ಅವರು ಸೈಲೆಂಟ್ ಆಗಿದ್ದಾರೆ. ನಿಮ್ಮ ಬಗ್ಗೆ ಯೋಚನೆಗಳಿದ್ರೂ ಏನು ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ, ಏನು ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ. ಒಂದು ಲೋ ಎನರ್ಜಿನಲ್ಲಿ ನಡೀತಾ ಇದೆ ನಿಮ್ಮ ಫ್ರೆಂಡ್ಶಿಪ್ಪು. ಆ ಒಂದು ನೆಗೆಟಿವ್ ಬ್ಲಾಕೇಜಸ್ ಇರೋದ್ರಿಂದ ನೀವಿಬ್ರು ದೂರ ಆಗಿದ್ದೀರಾ ಅನ್ನಿಸ್ತಾ ಇದೆ. ಈ ಟೈಮಲ್ಲಿ ಅವರು ಮೌನವಾಗಿದ್ರೂ ನಿಮ್ಮ ಬಗ್ಗೆ ಭಾವನೆಗಳಿದೆ, ನಿಮ್ಮ ಬಗ್ಗೆ ಸಂತೋಷ ಇದೆ, ನೀವು ಅವ್ರ ಇನ್ಸ್ಪಿರೇಷನ್ ಆಗಿದ್ದೀರಾ, ನಿಮ್ಮನ್ನ ನೆನಪಿಸ್ಕೊಂಡಾಗ ಸಂತೋಷ ಇದೆ. ಯಾವುದೋ ಕೆಲವು ಕಾರಣಗಳಿಗೆ ದೂರ ಆಗಿದ್ದೀರಾ, ಆ ಥರನೂ ಇದೆ ಇಲ್ಲಿ. ಆದರೆ ಇಬ್ರೂ ಇಲ್ಲಿ ಬೇಕಂತ ದೂರ ಆಗಿರೋದಲ್ಲ, ಏನೋ ಪರಿಸ್ಥಿತಿಗಳಿದೆ, ಅದನ್ನ ಮುಂದೆ ನೋಡೋಣ. ಈ ಟೈಮಲ್ಲಿ ಇಲ್ಲೊಂದು ಲೋ ಎನರ್ಜಿನಲ್ಲಿ ನಡೀತಾ ಇದೆ. ಏನು ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ ಅವರು, ನಿಮ್ಮಿಂದ ಮೌನವಾಗಿದ್ದಾರೆ. ಇದಕ್ಕೆ ಏನಿದೆ ನೋಡೋಣ. ಯಾಕೆ ಮೌನವಾಗಿದ್ದಾರೆ ಅಂದಾಗ ಏನೋ ಸಮಸ್ಯೆಗಳಿದೆ, ಅದನ್ನ ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ ಅವ್ರಿಗೆ. ಆದರೆ ಸ್ಪಿರಿಚುವಲ್ ಆಗಿದ್ದಾರೆ, ಮ್ಯಾನಿಫೆಸ್ಟೇಷನ್ ಮಾಡ್ಕೋತಾ ಇದ್ದಾರೆ. ಆ ಪರಿಸ್ಥಿತಿಗಳೆಲ್ಲ ಸುಧಾರಿಸಲಿ ಅನ್ನೋ ಒಂದು ಭಾವನೆಗಳಿದೆ. ಇಲ್ಲಿ ನಿಮ್ಮ ಮೇಲೆ ಇಷ್ಟ ಇದ್ರೂ ಪರಿಸ್ಥಿತಿ ಅನುಕೂಲಕರವಾಗಿಲ್ಲ ಅನ್ನೋದಿದೆ. ಇಲ್ಲಿ ಪ್ರೀತಿಗಿಂತ ಹೆಚ್ಚಾಗಿ ರೆಸ್ಪಾನ್ಸಿಬಿಲಿಟೀಸ್ ಕಾಣ್ತಾ ಇದೆ. ಆದರೆ ಅದನ್ನು ನಿಭಾಯಿಸ್ತೀನೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ನೂ ಇದೆ. ನಿಮ್ಮ ನೆನಪು, ನಿಮ್ಮ ಜೊತೆ ಕಳೆದ ದಿನಗಳು, ಅದೇ ಅವ್ರಿಗೊಂದು ಸಂತೋಷ ಕೊಡ್ತಾ ಇರೋದು. ಲೈಫಲ್ಲಿ ಚಾಲೆಂಜಸ್ ಇದೆ, ಎಲ್ಲಕ್ಕಿಂತ ಮುಖ್ಯವಾಗಿ ಅದನ್ನು ನಿಭಾಯಿಸಬೇಕು ಅನ್ನೋ ಒಂದು ಮನಸ್ಸಿದೆ ಅವ್ರಿಗೆ. ಆದರೆ ಇದೆಲ್ಲ ಹೇಳಿದ್ರೆ ನೀವು ಬೇಜಾರು ಮಾಡ್ಕೋತೀರಾ, ನಿಮ್ಮ ಮನಸ್ಸನ್ನ ನೋಯಿಸೋಕೆ ಇಷ್ಟ ಇಲ್ಲ, ಆದ್ರಿಂದ ನಿಮ್ಮ ಹತ್ರ ಏನೋ ಹೇಳಕ್ಕಾಗದೆ ಮೌನವಾಗಿದ್ದಾರೆ ಅನ್ನೋದಿದೆ. ನಿಮ್ಮಿಂದ ದೂರ ಆಗಿದ್ದಾರೆ ಸರಿ, ಆದರೆ ಇಲ್ಲಿ ನಿಮ್ಮ ಭಾವನೆಗಳೇನಿದೆ ನೋಡೋಣ. ನೀವು ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ, ಹೌದು. ಇಲ್ಲೊಂದು ಡೆವಿಲ್ ಕಾರ್ಡ್ ಬರ್ತಾ ಇದೆ, ಇಲ್ಲೊಂದು 8 ಆಫ್ ಸಾರ್ಟ್ಸ್, ಹಾಗೆ ಜಸ್ಟಿಸ್ ಬರ್ತಾ ಇದೆ. ನಿಮ್ಮ ಭಾವನೆಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀರಾ. ಒಬ್ಸೆಷನ್ ಇದೆ ಇಲ್ಲಿ. ಆ ವ್ಯಕ್ತಿನ ಬಿಡಕ್ಕಾಗದಿರೋಂಥ ಒಂದು ಮನಸ್ಥಿತಿ ನಿಮ್ದಾಗಿದೆ. ಆದರೆ ಏನು ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಮೇಲೆ ನಿಮಗೆ ಅನುಕಂಪ ಇದೆ, ಪೊಸೆಸಿವ್ನೆಸ್ ಇದೆ. ಹಾಗಾಗಿ ನಿಮ್ಮ ಭಾವನೆಗಳನ್ನ ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದೀರಾ. ಒಂದಲ್ಲ ಒಂದಿನ ಸರಿಯಾಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸು ನಿಮಗಿದೆ. ಈಗ ಮೌನ ಆಗಿದರೆ, ಆದರೆ ಆ ಆತಂಕ ಇದೆ ನಿಮಗೆ. ಏನಾಗಿರಬಹುದು, ಯಾಕೆ ಮೌನವಾಗಿದ್ದಾರೆ, ಹಾಗೆ ಇನ್ಸೆಕ್ಯೂರಿಟಿನೂ ಫೀಲ್ ಆಗ್ತಾ ಇದೆ ನಿಮಗೆ. ಯಾವುದೋ ಕಾರಣಕ್ಕೆ ಫ್ರೆಂಡ್ಶಿಪ್ ಬೆಳೆದಿರುತ್ತೆ, ಆದರೆ ಇಲ್ಲಿ ಮುಂದುವರಿಯಕ್ಕಾಗದೆ ಅರ್ಧಕ್ಕೆ ನಿಂತು ಹೋಗಿರೋ ಹಾಗೆ ಕಾಣಿಸ್ತಾ ಇದೆ. ಇಲ್ಲಿ ಪಾಸ್ಟ್ ಲೈಫ್ ಬ್ಯಾಗೇಜಸ್ ಇರಬಹುದು, ಕೆಲವು ನಿಮ್ಮ ನೆಗೆಟಿವ್ ಫೀಲಿಂಗ್ಸ್ ಇರಬಹುದು. ಇಬ್ಬರನ್ನು ದೂರ ಮಾಡಿದೆ ಅನ್ನಿಸ್ತಾ ಇದೆ ಇಲ್ಲಿ. ಅವರು ಸ್ಪಿರಿಚುವಲ್ ಜರ್ನಿನಲ್ಲಿದ್ದಾರೆ, ನೀವೂ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ. ಆದರೆ ಎಲ್ಲ ನಾವು ಅನ್ಕೊಂಡಾಗೆ ಆಗಲ್ಲ ಅಲ್ವಾ, ಅದಕ್ಕೂ ಅದರದೇ ಆದ ಟೈಮ್ ಇರುತ್ತೆ. ಇಲ್ಲಿ ಲೋ ಎನರ್ಜಿ ಇರ್ಬೋದು, ಬ್ಲಾಕೇಜಸ್ ಇರಬಹುದು, ಸ್ವಲ್ಪ ದಿನಗಳಲ್ಲೇ ಕಡಿಮೆ ಆಗೋ ಚಾನ್ಸಸ್ ಇದೆ. ಒಂದೊಂದ್ಸರಿ ನಾವು ಯಾವ ವ್ಯಕ್ತಿನ ನಾವು ಚೇಸ್ ಮಾಡ್ತೀವೋ, ಅಥವಾ ಯಾವುದೋ ಒಂದು ನಮ್ಮ ಕೆಲಸ ಆಗಬೇಕು, ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋತೀವಿ, ಅದ್ರ ಹಿಂದೆ ಓಡ್ತೀವಿ, ಆಗ ಅದಿನ್ನೂ ನಮಗೆ ಕೈಗೆ ಸಿಗಲ್ಲ. ನಿಮ್ಮನ್ನ ನೀವು ಗಮನಿಸ್ಕೊಳ್ಳಿ ಇಲ್ಲಿ. ಆದ್ರಿಂದ ಇಲ್ಲಿ ಸೆಲ್ಫ್ ಕೇರ್ ಅನ್ನೋದಿದೆ.
ನಿಮಗೆ ಅಡ್ವೈಸ್ ಅಂತ ನೋಡಿದಾಗ ನಿಮ್ಮನ್ನು ನೀವು ಗಮನಿಸ್ಕೋಬೇಕಾಗತ್ತೆ. ನಿಮ್ಮ ಜಾಬ್ ಇರಬಹುದು, ನಿಮ್ಮ ಕೆಲಸ ಇರಬಹುದು, ಅಥವಾ ನಿಮ್ಮ ಹೆಲ್ತ್ ಇರ್ಬೋದು. ಆದಷ್ಟು ನಿಮ್ಮನ್ನು ನೀವು ಸಮಾಧಾನ ಮಾಡ್ಕೊಳ್ಳಿ ಅನ್ನೋದಿದೆ. ಆ ಟೈಮ್ ಬಂದಾಗ ಅವರು ತಾನಾಗಿ ಬರ್ತಾರೆ. ನಿಮ್ಗೊಂದು ಮೆಸೇಜ್ ಬರ್ಬೋದು ಅಥವಾ ಕಾಲ್ ಬರ್ಬೋದು. ಆ ಒಂದು ಎನರ್ಜಿ ಇಲ್ಲಿದೆ. ಇದಕ್ಕೆ ಮತ್ತೆ ಇನ್ನೇನು ಅಡ್ವೈಸ್ ಇದೆ ನೋಡೋಣ. ಟ್ಯಾರೋ ಕಾರ್ಡ್ಸಿಂದ ಏನು ಅಡ್ವೈಸ್ ಇರಬಹುದು, ಮುಂದೆ ಏನಾಗುತ್ತೆ? 5 ಆಫ್ ವ್ಯಾಂಡ್ಸ್, ಕಾಂಪ್ಲಿಕೇಶನ್ಸ್ ಇದೆ, ಹೌದು. ಮತ್ತೆ ಹೆರೋಫೆಂಟ್ ಬರ್ತಾ ಇದೆ. ಸ್ಪಿರಿಚುವಲ್ ಆಗಿ ನಿಮ್ಮ ಕೆಲಸ ಕಾರ್ಯಗಳಾಗಿರಬಹುದು, ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೋಬೇಕು ಅನ್ನೋದಿದೆ. ಮಾನಸಿಕವಾಗಿ ನೆಮ್ಮದಿ ಇಲ್ಲ, ಹೌದು. ನೀವೆಷ್ಟೇ ಪ್ರಯತ್ನ ಮಾಡಿದ್ರೂ ಆ ವ್ಯಕ್ತಿನ ಮರೆಯೋಕ್ಕಾಗ್ತಾ ಇಲ್ಲ. ಅವ್ರಿಗೂ ನಿಮ್ಮ ಹಾಗೆ ಅನ್ನಿಸ್ತಾ ಇದೆ. ಇಲ್ಲಿ ನಿಮ್ಗೆ ಇಲ್ಲೇನು ಅಡ್ವೈಸ್ ಇದೆ ಅಂದಾಗ ಈ ಕಾಂಪ್ಲಿಕೇಶನ್ಸಿಂದ ಆಚೆ ಬರೋಕ್ಕೆ ಇಲ್ಲಿ ಸ್ಪಿರಿಚುವಲ್ ಆಗಿ ಅಥವಾ ನಿಮ್ಮ ಬಿಸ್ನೆಸ್ ಆಗಿರಬಹುದು, ನಿಮ್ಮ ಜಾಬ್ ಆಗಿರಬಹುದು, ಅದ್ರ ಕಡೆ ಗಮನ ಕೊಡಿ ಅನ್ನೋದು ಬರ್ತಾ ಇದೆ. ಈ ಎಲ್ಲ ನೆಗೆಟಿವಿಟಿಯಿಂದ ಆಚೆ ಬನ್ನಿ. ಇದಕ್ಕೆ ಯೂನಿವರ್ಸಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲೊಂದು ಫ್ಲವರಿಂಗ್, ಮತ್ತೊಂದು ಬ್ರೇಕ್ ಥ್ರೂ, ಹಾಗೆ ಕಂಪ್ಯಾರಿಸನ್, ಒನ್ ಮೋರ್ adventure, ಫೈನಲ್ ಕಾರ್ಡ್ ಎಕ್ಸಿಸ್ಟೆನ್ಸ್. ಇಲ್ಲಿ ಚೇಂಜ್, ಇಲ್ಲೊಂದು ಚೇಂಜ್ ಇದೆ, ಅವೇಕ್ನಿಂಗ್ ಇದೆ. ನಿಮ್ಮನ್ನು ಅವರು ಮರ್ತಿಲ್ಲ, ನಿಮ್ಮ ನೆನಪಿದೆ ಅವ್ರಿಗೆ. ಸದ್ಯದ ಪರಿಸ್ಥಿತಿನಲ್ಲಿ ಸೈಲೆಂಟ್ ಆಗಿದ್ದಾರೆ, ದೂರ ಆಗಿದ್ದೀರಾ. ತುಂಬ ದಿನಗಳಿಂದ ನೋ ಕಾಂಟ್ಯಾಕ್ಟಲ್ಲಿ ಇರೋರು ಇದ್ದೀರಾ. ಆದರೆ ಮನಸ್ಸು ಆ ವ್ಯಕ್ತಿ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಇಲ್ವಾ, ಆ ಒಂದು ಯೋಚನೆ ನಿಮ್ಮ ತಲೆನಲ್ಲಿದೆ. ಆದರೆ ಯಾರೂ ಇಷ್ಟು ದಿನ ಬೆಳೆದಂಥ ಒಂದು ಆತ್ಮೀಯತೆನ ಅಷ್ಟು ಬೇಗ ಮರೆಯಲ್ಲ. ನಿಮ್ಮ ಬಗ್ಗೆ ಅವ್ರಿಗೂ ಯೋಚನೆ ಇದೆ. ಹಾಗೆ ಇಲ್ಲೊಂದು ಬ್ರೇಕ್ ಇದೆ. ನಿಮ್ಮ ಜೊತೆ ಮಾತಾಡ್ದಿದ್ರೂ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ಆದರೆ ಆ ವ್ಯಕ್ತಿಗೆ ಸ್ವಲ್ಪ ಈಗೋ ಇದೆ, ಆ ಥರನೂ ಅನ್ನಿಸ್ತಾ ಇದೆ. ಇಲ್ಲಿ ಅವರೊಂದು ಇಂಟ್ರೋವರ್ಟ್ ಆಗಿರಬಹುದು, ಹೆಚ್ಚು ಮಾತಿಲ್ಲ, ಆದರೆ ಮನಸ್ಸಲ್ಲೇ ನಿಮ್ಮ ಬಗ್ಗೆ ಯೋಚನೆಗಳಿದೆ. ಈ ಬೆಲ್ಲ ಪರಿಸ್ಥಿತಿಯಿಂದ ಆಚೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬಹುದು. ಆದರೆ ನಿಮ್ಮ ಬಗ್ಗೆ ಪೊಸೆಸಿವ್ನೆಸ್ ಇದೆ, ಕಂಪ್ಯಾರಿಸನ್ ಇದೆ. ನಿಮ್ಮ ಜೊತೆ ಇದ್ದಾಗ ಅವ್ರ ಲೈಫು ಚೆನ್ನಾಗಿತ್ತು, ಸಂತೋಷ ಇತ್ತು. ಆದರೆ ಈಗ ಬೇಜಾರಿದೆ. ಹಾಗೆಯೇ ಲೈಫಲ್ಲಿ ಚಾಲೆಂಜಸ್ಸೂ ಇದೆ. ಒಂದಲ್ಲ ಒಂದಿನ ನಿಮ್ಮನ್ನು ಮೀಟ್ ಮಾಡ್ತೀನಿ ಅನ್ನೋ ಹೋಪ್ ಇದೆ. ಅದರಿಂದ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಆ ಯೂನಿವರ್ಸ್ಗೆ ಸರೆಂಡರ್ ಆಗಿ ಆದಷ್ಟು ಬೇಗ ಈ ನೆಗೆಟಿವ್ ಬ್ಲಾಕೇಜಸ್ ಎಲ್ಲ ಕಡಿಮೆ ಆಗೋ ಒಂದು ಸಾಧ್ಯತೆ ಇದೆ. ನಿಮ್ಮ ಲೈಫಲ್ಲಿ ಒಂದು ಚೇಂಜ್ ಇದೆ, ಹಾಗೆ ಟ್ರಾನ್ಸ್ಫಾರ್ಮೇಷನ್ ಇದೆ. ಇಲ್ಲೊಂದು ಪರಿವರ್ತನೆ ಇದೆ, ಅಂದರೆ ಟ್ರಾನ್ಸ್ಫಾರ್ಮೇಷನ್. ಅವ್ರ ಮನಸ್ಸು ಪರಿವರ್ತನೆ ಆಗಿ ನಿಮಗೆ ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು ಅನ್ನೋದಿದೆ. ಆದ್ದರಿಂದ ಸ್ಪಿರಿಚುವಲ್ ಆಗಿ ಪ್ರೇಯರ್ಸ್ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟ್ ಮಾಡಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. Be happy always.